ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಆಫ್ರಿಕಾ ನಡುವಿನ ಎರಡನೇ ದಿನ ಏನೆಲ್ಲಾಯಿತು? ಎರಡನೇ ದಿನ ಭಾರತ ಟುಸ್ ಆಫ್ರಿಕಾ ಇಲ್ಲಿ ಬೊಂಬಾಟ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡಿತು. ಬಟ್ ಹೇಗಿದೆ ಹಾಗಾದರೆ ಎರಡನೇ ದಿನದ ಆಟದ ರಣರೋಚಕವಾದ ಸಂಪೂರ್ಣ ಹೈಲೈಟ್ಸ್ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಈ ಒಂದು ಎರಡನೇ ಟೆಸ್ಟ್ ಪಂದ್ಯವನ್ನ ಭಾರತ ಗೆದ್ದುಕೊಳ್ಳುತ್ತೋ ಇಲ್ಲವೋ ಎಂಬುದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಇನ್ನು 246 ರನ್ಗೆ 6 ವಿಕೆಟ್ ಕಳೆದುಕೊಂಡಿದ್ದ ಸೌತ್ ಆಫ್ರಿಕಾ ತಂಡ ಡೇ 2 ನಲ್ಲಿ ಕೈಲು ವರ್ನೈನೆ ಮತ್ತು ಮುತ್ತುಸ್ವಾಮಿ ಅವರ ಅಬ್ಬರದ ಮುಂದೆ ನಮ್ಮ ಭಾರತೀಯ ಬ್ಯಾಟರ್ಗಳು ಕೂಡ ಇಲ್ಲಿ ಬೆವರು ಸುರಿಸಿದ್ರು. ಬಟ್ ಈ ಒಂದು ಜೋಡಿ 88 ರನ್ಗಳ ಬೃಹತ್ ಪಾರ್ಟ್ನರ್ಶಿಪ್ ಮಾಡಿದರೆ 237 ಬಾಲ್ ಇವರು ಪೇಸ್ ಮಾಡಿದ್ರು. ಹೀಗಾಗಿ ಕೈಲು ವರ್ನೈನೆ 45 ರನ್ದಾಗ ಜಡೇಜಾ ಅವರಿಗೆ ಸ್ಟಪೌಟ್ ಆಗಿ ಹೊಡೆಯೋಕೆ ಹೋಗಿ ಇಲ್ಲಿ ರಿಷಬ್ ಪಂತ್ ಮಾಡಿದಂತಹ ಆ ಒಂದು ಸ್ಟಂಪ್ಗೆ ಇಲ್ಲಿ ಬಲಿಯಾದರು. ಕೊನೆಯದಾಗಿ ಮುತ್ತುಸ್ವಾಮಿ ಮತ್ತು ಮಾರ್ಕೋ ಆ್ಯಂಡರ್ಸನ್ ಈ ಒಂದು ಜೋಡಿ ಕೂಡ ಇಲ್ಲಿ 97 ರನ್ಗಳ ಒಂದು ಭರ್ಜರಿ ಪಾರ್ಟ್ನರ್ಶಿಪ್ ಆಯಿತು. ಅಂದರೆ ಅದರಲ್ಲಿ ಮುತ್ತುಸ್ವಾಮಿ ಅವರು 42 ರನ್ ಕಾಂಟ್ರಿಬ್ಯೂಟ್ ಮಾಡಿದರೆ 52 ಇಲ್ಲಿ ಮಾರ್ಕೋ ಆ್ಯಂಡರ್ಸನ್ ಇತ್ತು. ಬಟ್ ಹೀಗಾಗಿ ಮುತ್ತುಸ್ವಾಮಿ ಒಂದು ಭರ್ಜರಿ ಶತಕವನ್ನು ಕೂಡ ಇಲ್ಲಿ ನಾವು ನೋಡಿದ್ವಿ. ಅಂದರೆ ಅವರ ಚೊಚ್ಚಲ ಶತಕ ಅಂದರೆ ಟೆಸ್ಟ್ ಶತಕವನ್ನು ಇಲ್ಲಿ ಭಾರತ ತಂಡದ ವಿರುದ್ಧ ಬಾರಿಸಿದ್ದಾರೆ. ಅಂದರೆ ಒಂಥರ ಗ್ರೇಟ್ ನಾಕ್ ಅವರಿಗಂತಾನೆ ಇಲ್ಲಿ ಹೇಳ್ಬೋದು. ಇನ್ನು ಮಾರ್ಕೋ ಆ್ಯಂಡರ್ಸನ್ ಕೂಡ ಹೊಡಿಬಿಡಿ ಆಟ ಆಡಿ ನಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ಅನ್ನ ಕಂಪ್ಲೀಟ್ ಆಗಿ ಧೂಳಿಪಟ ಮಾಡಿದ್ರು. ಹೀಗಾಗಿ ಕೊನೆಯದಾಗಿ ಕೂಡ 93 ರನ್ದಾಗ ಔಟ್ ಆಗುವ ಮುಖಾಂತರ ಈ ಒಂದು ಇನ್ನಿಂಗ್ಸ್ಗೆ ನಾನು ಹೇಳಿದ್ರೆ ಹಾರ್ಮರ್ ಕೂಡ 5 ರನ್ ಗಳಿಸಿದ್ರೆ ಕೇಶವ್ ಮಹಾರಾಜ್ ಅಜಯರಾಗಿ 12 ರನ್ ಗಳಿಸಿದ್ರು. ಬಟ್ ಟೀಮ್ ಇಂಡಿಯಾ ಪರ ಮಿಂಚಿದ್ದಂದ್ರೆ ಇಲ್ಲಿ ಇದರಂತೆ ಬೂಮ್ರಾ ಅವರು ಎಕಾನಮಿ ಸ್ಪೆಲ್ ಮಾಡಿ 32 ಓವರ್ ಮಾಡಿ ಇವರು 10 ಓವರ್ ಮೇಡಲ್ ಮಾಡಿ 75 ರನ್ಗೆ 2 ವಿಕೆಟ್ ಕೊಟ್ಟರು. ಬಟ್ 2 ವಿಕೆಟ್ ಪಡೆದರೆ ಇಲ್ಲಿ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ದು ನಿಮ್ಮ ಚೈನಾ ಮನ್ ಸ್ಪಿನ್ನರ್ ಕುಲ್ದೀಪ್ ಯಾದವ್. ಇವರು 4 ವಿಕೆಟ್ ಪಡೆದು ಇಲ್ಲಿ ಅಬ್ಬರಿಸಿದರೆ ಜಡೇಜಾ ಕೂಡ 2 ವಿಕೆಟ್ ಪಡೆದರು. ಬಟ್ ನಮ್ಮ ಟೀಮ್ ಇಂಡಿಯಾ ಈಗ ಬೌಲಿಂಗ್ ಸುಸ್ತು ಮಾಡಿದ್ದು ಇವರು ಇಲ್ಲಿ ಮುತ್ತುಸ್ವಾಮಿ ಮತ್ತು ಮಾರ್ಕೋ ಆ್ಯಂಡರ್ಸನ್ ಜೊತೆಗೆ ಕೈಲು ವರ್ನೈನೆ ಅವರು ಕೂಡ ಅದ್ಭುತ ಬ್ಯಾಟಿಂಗ್ ಆಡಿ ಟೀಮ್ ಇಂಡಿಯಾವನ್ನು ಡೇ 2 ನಲ್ಲಿ ಧೂಳಿಪಟ ಮಾಡಿದರು. ಅಂತಿಮವಾಗಿ ದಕ್ಷಿಣ ಆಫ್ರಿಕಾ ತಂಡ 489 ಬೃಹತ್ ಒಂದು ಮೊತ್ತವನ್ನು ಕಲೆ ಹಾಕಿತು. ಅಂದರೆ 489ಕ್ಕೆ ಆಲ್ಔಟ್ ಆಗಿ ನಮ್ಮ ಭಾರತ ತಂಡ ಡೇ 2 ನಲ್ಲಿ 6.1 ಓವರ್ ಆಡಿ ಯಾವುದೇ ವಿಕೆಟ್ ನಷ್ಟವನ್ನು ಇಲ್ಲಿ ನಾವು ಕಳೆದುಕೊಂಡಿಲ್ಲ. 2 ನಲ್ಲಿ ಇಂಡಿಯಾ ಟ್ರೇಲ್ ಬೈ 480 ರನ್ಸ್ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ತಂಡದ ಪರ ಯಶಸ್ವಿ ಜೈಸ್ವಾಲ್ ಮತ್ತು KL ರಾಹುಲ್ ಏನಾದರೂ ನಾಳೆ ಒಂದು ಒಳ್ಳೆಯ ಓಪನಿಂಗ್ ಕೊಡ್ತು ಅಂದರೆ ಇವ್ರ ಕಡೆಯಿಂದ ಒಂದು ಒಳ್ಳೆಯ ಮೊತ್ತ ಬಂತಂದರೆ ಭಾರತ ಈ ಒಂದು ಬೃಹತ್ ಲೀಡನ್ನು ಕೂಡ ಇವ್ರ ವಿರುದ್ಧ ನಾವು ತೆಗೆದುಕೊಂಡು ಹೋಗ್ಬೋದು. ಹೀಗಾಗಿ ಒಂದು ಟಾರ್ಗೆಟ್ ಅನ್ನು ಸೆಟ್ ಮಾಡಿ ಭಾರತ ಗೆಲ್ಲುತ್ತಾ. ಬಟ್ ಈ ಒಂದು ಟೆಸ್ಟ್ ಡ್ರಾ ಆಗುತ್ತಾ ಅಂತ ಕಾದೋಣ. ನನ್ನ ಪ್ರಕಾರ ಟೀಮ್ ಇಂಡಿಯಾ ನಾಳೆ ಬ್ಯಾಟಿಂಗ್ ಚೆನ್ನಾಗಿ ಸೌತ್ ಆಫ್ರಿಕಾ ತಂಡಕ್ಕೆ ಒಂದು ಬೃಹತ್ ಲೀಡನ್ನು ಕೊಡುವ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಬಟ್ ಏನು ಆಗಲಿದೆ ಅಂತ ನಾಳೆ ಇಲ್ಲಿ ನೋಡಬೇಕಷ್ಟೇ. ಬಟ್ ಯಾರು ಚೆನ್ನಾಗಿ ಆಡ್ತಾರೆ ಅಂತ ನೋಡೋಣ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.